ಮಂಚನಬೆಲೆ ವೀರೇಶ್ವರ ಸ್ವಾಮಿ, ಆನೆ ದೇವರು, ಚೋಡೇಶ್ವರಿ ದೇವರು ಹಾಗೂ ಸಿದ್ಧೇ ದೇವರುಗಳ ದೊಡ್ಡ ಜಾತ್ರೆ ಮಹೋತ್ಸವ ಕಾರ್ಯಕ್ರಮಕ್ಕೆ ಈ ದಿನ ನಾವು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಈ ವೀರೇಶ್ವರ ಸ್ವಾಮಿ ದೇವಾಲಯ ಇತಿಹಾಸ ಏನಂದರೆ, ನೂರಾರು ವರ್ಷಗಳ ಹಿಂದೆ ನಾವು ಕುರಿ ಸಾಕಣೆ ಮಾಡಿಕೊಂಡು ಅಲೆಮಾರಿ ಜೀವನ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆ ಬಂದಂಥ ಸಂದರ್ಭದಲ್ಲಿ ಈ ಊರಲ್ಲಿ ಮಂಚನಬೆಲೆ ಗ್ರಾಮದಲ್ಲಿ ನಾವು ನೆಲೆ ಊರಿ ಇವತ್ತು ವೀರೇಶ್ವರನ ಒಂದು ಸನ್ನಿಧಿಯನ್ನು ನಿರ್ಮಾಣ ಮಾಡಿ ಅವತ್ತಿಂದ ಇವತ್ತುವರೆಗೂ ದೇವಾಲಯ ನಿರ್ಮಾಣ ಮಾಡಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ಸಮಾಜದ ಬಂಧುಗಳು ಇವತ್ತು 4 ದೇವರುಗಳ ಎಲ್ಲ ಸಮಾಜರು ಹಲವಾರು ಗ್ರಾಮಗಳಿಂದ ಇವತ್ತು ಚಿಂತಾಮಣಿಯಿಂದ ಇರ್ಬೋದು, ಬಂಗಾರಪೇಟೆ ಇರ್ಬೋದು, ಮುಳಬಾಗಿಲು ಇರ್ಬೋದು, ಕೋಲಾರ ಇರ್ಬೋದು, ಈ ಕಡೆ ಬೆಂಗಳೂರು ನಗರಗಳ ಕಡೆಯಿಂದ ಇರ್ಬೋದು, ದೇವನಹಳ್ಳಿ ಹಾಗೂ ಹಲವಾರು ಗ್ರಾಮಗಳಿಂದ ನಮ್ಮ ಕುಲಬಾಂಧವರು ಎಲ್ಲರೂ ಬಂದು 7 ವರ್ಷಕ್ಕೆ ನಾವು ಈ ಒಂದು ದೊಡ್ಡ ಜಾತ್ರೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ಈ ಒಂದು ವೀರಪ್ಪನ ಒಂದು ಆಶೀರ್ವಾದದಿಂದ ನಾವೆಲ್ಲ ಈ ಒಂದು ಸನ್ನಿಧಿಯಲ್ಲಿ 7 ವರ್ಷಕ್ಕೆ 3,000ರಿಂದ 4,000 ಜನ ಕುಟುಂಬಗಳು ನಾವಿಲ್ಲಿ ಸೇರ್ತೀರಿ. ಈ ಒಂದು ದೊಡ್ಡ ಜಾತ್ರೆಯನ್ನು ನಮ್ಮ ಮೇಡಹಳ್ಳಿ ಗ್ರಾಮದ MP ರಾಮಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ವರ್ಷ 2025ನೇ ಸಾಲಿನಲ್ಲಿ ದೊಡ್ಡ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಆದರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಂದಂಥ ನಂತರ ಹಲವಾರು ಜನಪ್ರಿಯ ಕಾರ್ಯಕ್ರಮವನ್ನು ಈ ದೇವಾಲಯದ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ಈ ದೇವಾಲಯ ಹಿಂಭಾಗದಲ್ಲಿ 20 ಗುಂಟೆ ಜಮೀನನ್ನು ಅವರು ನಿವೇಶನ ಖಾಲಿ ಜಾಗವನ್ನು ಕ್ರಯಕ್ಕೆ ಪಡೆದಿದ್ದಾರೆ. ಅದೇ 10 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಮಂಟಪದಲ್ಲಿ ಊಟದ ಹಾಲನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವತ್ತು ಹಲವಾರು ಗ್ರಾಮಗಳಿಗೆ ಹೋಗಿ ಎಲ್ಲರನ್ನು ಭೇಟಿಯಾಗಿ ಇವತ್ತು ಹಣ ಸಂದಾಯ ದೇಣಿಗೆ ಪಡೆದು ಇವತ್ತು ಈ ಒಂದು ಜಾತ್ರೆಯನ್ನು ನಮ್ಮೆಲ್ಲರ ಈ ಒಂದು ಹಿರಿಯರು ನಡೆಸ್ಕೊಂಡ್ಬಂದಂಥ ಕಾರ್ಯಕ್ರಮವನ್ನು ಏನು ದೊಡ್ಡ ಜಾತ್ರೆ ಪವಾಡಗಳು ನಮ್ಮ ಕುರುಬರ ಸಮಾಜದಲ್ಲಿ ಏನು ಈ ಒಂದು ಕಾರ್ಯಕ್ರಮ ನಡ್ಕೊಂಬರ್ತಾ ಇದ್ರು, ತಲೆ ಮೇಲೆ ಕಾಯಿ ನಡೀತಕ್ಕಂಥದ್ದು, ಕೋಲಾಟಗಾರರು ದೇವರು ಬೀರಪ್ಪನ ಮೆರವಣಿಗೆ ಅದ್ದೂರಿ ರಸ್ತೆ ಬೀದಿಗಳಲ್ಲಿ ಮೆರವಣಿಗೆ ತಗೊಂಡು ಹೋಗಿ ನಾವು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಿಂದೆ ನಡೆಸ್ಕೊಂಡ್ಬಂದರು ಹಿರಿಯರು. ಅದೇ ರೀತಿ ಇವಾಗ ಈ ಒಂದು 2025ನೇ ಸಾಲಿನ ದೊಡ್ಡ ಜಾತ್ರೆಯ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಾಲಿನಲ್ಲಿ MP ಕೋಲನವರ ಅಧ್ಯಕ್ಷತೆಯಲ್ಲಿ ಈ ದೇವಾಲಯದ ಅಧ್ಯಕ್ಷತೆ ವಹಿಸಿಕೊಂಡು ಅವರು ಹಲವಾರು ಮುಖಂಡರನ್ನ ನಿರ್ದೇಶಕರನ್ನ ಅವರ ಜೊತೆ ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ಅವರು ಈ ಸಂದರ್ಭದಲ್ಲಿ ಇಡೀ ಸಮಾಜದ ಪರವಾಗಿ ಈ ದೇವಾಲಯದ ಕುಟುಂಬದ ಪರವಾಗಿ ಅವರಿಗೆ ಆಯುಷು ಆರೋಗ್ಯವನ್ನು ಕಲಿಸಲಿ ಅಂತ ಹೇಳ್ತಾ ಈ ಒಂದು ಕಮಿಟಿಯಲ್ಲಿ ಇರ್ತಕ್ಕಂಥವರು ಅಧ್ಯಕ್ಷರು MP ಕೋದಣ್ಣನವರು, ಗೌರವಾಧ್ಯಕ್ಷರು ಜಗದೀಶ್ ಅಣ್ಣನವರು, ಕಾರ್ಯಾಧ್ಯಕ್ಷರು ರವಿ ಅಣ್ಣನವರು, ಸಹ ಕಾರ್ಯದರ್ಶಿ ಬಂಡ್ಯಪ್ಪನವರು, ಉಪಾಧ್ಯಕ್ಷರು ಶಿಡ್ಲಘಟ್ಟ ನಾಗರಾಜಣ್ಣವರು, ಹಾಗೆ ಕಲ್ಕೆರೆ ನಮ್ಮ ಲಕ್ಷ್ಮಣ್ಣನವರು, ಹಾಗೆ ನಂಜಪ್ಪಣ್ಣನವರು, ಕೃಷ್ಣಮೂರ್ತಿಯವರು, ಇನ್ನೊಂದು ಉಪಾಧ್ಯಕ್ಷರು ಹಲವಾರು ನಿರ್ದೇಶಕರಿದ್ದಾರೆ. ಖಜಾನ್ಸಿಗಳಾಗಿರ್ತಕ್ಕಂಥ ಮಹೇಂದ್ರಣ್ಣನವರು ಇದ್ದಾರೆ. ಹಿಂದೆ ಆಗಿರ್ತಕ್ಕಂಥ ನೀರಣ್ಣನವರು ಹಲವಾರು ಮುಖಂಡರುಗಳು ನಡೆಸ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಹಿಂದೆ ವೀರಪ್ಪಣ್ಣವರು ನಡೆಸ್ಕೊಂಡು ಬಂದರು. ನಮ್ಮ ಹನುಮಂತಣ್ಣವರು, ಕಲ್ಕೆರೆ ಹನುಮಂತಣ್ಣವರು ಒಂದು ಅಧ್ಯಕ್ಷತೆಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ವೀರಪ್ಪನವರ ಅಧ್ಯಕ್ಷತೆಯಲ್ಲಿ ಜಮೀನುಗಳನ್ನು ಇದು ಮಾಡಿದ್ರು, ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ರು. ಎಲ್ಲ ಹಿರಿಯರು ಏನು ಮಾರ್ಗದರ್ಶನ ನಡೀತಾ ಇದೆ ಅದೇ ರೀತಿ ನಮ್ಮ ಕೋಲನವರು ನಡೆಸ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಈ ಸಾಲ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮ ಸಮಾಜದ ಎಲ್ಲರ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಎಲ್ಲ ಗುರುಪೂರ್ವಕ ಸ್ವಾಗತವನ್ನು ಅಭಿನಂದನೆ ತಿಳಿಸಿ ಮಾತನಾಡಿಸ್ತೇನೆ. ಜೈ ವೀರೇಶ್ವರ.